ದೇವರ ನಾಮದಲ್ಲಿ ಎಲ್ಲರಿಗೂ ನಮಸ್ಕಾರ. ಪ್ರಿಯ ದೇವಜನರೇ, ಇಂದಿನ ನಮ್ಮ ವಿಷಯ ಗುರುವಿನ ಆಶೀರ್ವಾದ, ವಿದ್ಯಾರ್ಥಿಯ ಭವಿಷ್ಯದ ಬೆಳಕು, ಪ್ರಾರ್ಥನೆಯ ಕೈಗಳು, ಬೆಳಗುವ ಬದುಕುಗಳು, ಶಿಕ್ಷಕರ ಸೇವೆ, ವಿದ್ಯಾರ್ಥಿಗಳ ಕನಸು ದೇವರ ಕೈಯಲ್ಲಿ, ಜ್ಞಾನ ಬೀಜ ಬಿತ್ತುವವರಿಗೆ ದೇವರ ಕೃಪೆ, ಒಬ್ಬ ಶಿಕ್ಷಕ 1000 ಕನಸುಗಳು. ಬಹುಶಃ ನಿಮಗೆ ಗೊತ್ತಾಗಿರಬಹುದು ಯಾವ ವಿಷಯ ಅಂತ ಅಲ್ವಾ? ಪ್ರಿಯ ದೇವರ ಮಕ್ಕಳೇ, ಗೌರವಾನ್ವಿತ ಶಿಕ್ಷಕರೇ ಮತ್ತು ವಿದ್ಯಾರ್ಥಿಗಳೇ, ಇಂದು ನಾವೆಲ್ಲರೂ ಸೇರಿ ದೇವರ ಸನ್ನಿಧಿಯಲ್ಲಿ ಒಂದು ವಿಶೇಷ ಉದ್ದೇಶಕ್ಕಾಗಿ ಒಂದಾಗಿ ಸೇರಿದ್ದೇವೆ. ಶಿಕ್ಷಕರು ಕೇವಲ ಪಾಠ ಹೇಳುವವರು ಅಲ್ಲ, ಅವರು ಜೀವನವನ್ನು ರೂಪಿಸುವ ಶಿಲ್ಪಿಗಳು. ವಿದ್ಯಾರ್ಥಿಗಳು ಕೇವಲ ಪುಸ್ತಕ ಓದುವವರು ಅಲ್ಲ, ಅವರು ನಾಳೆಯ ಭಾರತದ ಆಶಾಕಿರಣಗಳು. ಈ ದಿನ ನಾವು ಶಿಕ್ಷಕರ ಪರಿಶ್ರಮ, ತ್ಯಾಗ, ವಿದ್ಯಾರ್ಥಿಗಳ ಕನಸುಗಳು, ಹೋರಾಟಗಳು ಹಾಗೂ ಭವಿಷ್ಯಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸಲು ಇಲ್ಲಿ ಕೂಡಿದ್ದೇವೆ. ಒಬ್ಬ ಶಿಕ್ಷಕನ ಒಂದು ಮಾತು ಜೀವನವನ್ನು ಬದಲಾಯಿಸಬಹುದು. ಒಬ್ಬ ವಿದ್ಯಾರ್ಥಿಯ ಒಂದು ಕನಸು ದೇಶದ ಭವಿಷ್ಯವನ್ನು ರೂಪಿಸಬಹುದು. ಆದ್ದರಿಂದ ನಾವು ದೇವರನ್ನು ಕೇಳೋಣ, ಶಿಕ್ಷಕರಿಗೆ ಜ್ಞಾನ, ಶಕ್ತಿ ಮತ್ತು ಸಹನೆ ನೀಡಲಿ, ವಿದ್ಯಾರ್ಥಿಗಳಿಗೆ ವಿಧೇಯತೆ, ಜ್ಞಾನ ಮತ್ತು ಯಶಸ್ಸಿನ ದಾರಿಯನ್ನು ತೋರಿಸಲಿ. ನಮ್ಮ ಪ್ರಾರ್ಥನೆ ಕೇವಲ ಮಾತಾಗಿರದೆ ಹೃದಯದ ಆಳದಿಂದ ದೇವರ ಪಾದಗಳಿಗೆ ಏರಲಿ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಪ್ರತಿಯೊಬ್ಬ ಶಿಕ್ಷಕನನ್ನು ಒಂದು ಉದ್ದೇಶಕ್ಕಾಗಿ, ಒಂದು ವಿಶೇಷ ಉದ್ದೇಶಕ್ಕಾಗಿ ಆಯ್ಕೆ ಮಾಡಿದ್ದಾನೆ. ಹಾಗೆ ಶಿಕ್ಷಕರು ದೀಪದಂತಿದ್ದಾರೆ. ದೀಪ ತನ್ನನ್ನೇ ಕರಗಿಸಿಕೊಂಡು ಇತರರಿಗೆ ಬೆಳಕು ನೀಡುತ್ತದೆ. ಅದೇ ರೀತಿ ಶಿಕ್ಷಕರು ತಮ್ಮ ಸಮಯ, ಶ್ರಮ ಮತ್ತು ಸಹನೆಯನ್ನು ಕೊಟ್ಟು ವಿದ್ಯಾರ್ಥಿಗಳ ಬದುಕನ್ನು ಬೆಳಗಿಸುತ್ತಾರೆ. ಇದೆಲ್ಲ ಬಹುಶಃ ನಿಮ್ಮ ಅನುಭವಕ್ಕೆ ಬಂದಿರಬಹುದು. ಕೆಲವೊಮ್ಮೆ ಶಿಕ್ಷಕರ ಪರಿಶ್ರಮವನ್ನು ಯಾರೂ ಗಮನಿಸುವುದಿಲ್ಲ. ಇದು ಬಹುಶಃ ಎಲ್ಲ ಶಿಕ್ಷಕರಿಗೂ ಆಗಿರುವಂತಹ ಒಂದು ಅನುಭವ. ಆದರೆ ದೇವರು ಪ್ರತಿಯೊಂದು ಕಣ್ಣೀರು, ಪ್ರತಿಯೊಂದು ತ್ಯಾಗವನ್ನು ನೋಡುತ್ತಾನೆ. ಇಂದು ಅನೇಕ ಶಿಕ್ಷಕರು ಒತ್ತಡ, ದಣಿವು ಮತ್ತು ನಿರಾಶೆಯ ನಡುವೆ ಸೇವೆ ಮಾಡುತ್ತಿದ್ದಾರೆ. ವಿದ್ಯಾರ್ಥಿಗಳ ವರ್ತನೆ, ಕುಟುಂಬದ ಸಮಸ್ಯೆಗಳು, ಸಮಾಜದ ಬದಲಾವಣೆಗಳು, ಇವೆಲ್ಲದರ ನಡುವೆ ಅವರು ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮುಂದುವರೆಸುತ್ತಿದ್ದಾರೆ. ಆದ್ದರಿಂದ ನಾವು ಶಿಕ್ಷಕರಿಗಾಗಿ ಪ್ರಾರ್ಥಿಸಬೇಕಾಗಿರೋದು ಬಹಳ ಅಗತ್ಯವಾಗಿದೆ. ದೇವರು ಅವರಿಗೆ ಹೊಸ ಶಕ್ತಿ, ಹೊಸ ಧೈರ್ಯ ಮತ್ತು ಹೊಸ ಆಶೆಯನ್ನು ನೀಡಲಿ. ವಿದ್ಯಾರ್ಥಿಗಳ ಬಗ್ಗೆ ಯೋಚಿಸಿದಾಗ ನಮ್ಮ ಹೃದಯ ಭಾರವಾಗುತ್ತದೆ. ಇಂದಿನ ಮಕ್ಕಳು ಅನೇಕ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಸ್ಪರ್ಧೆ, ಭಯ, ಆತಂಕ, ತಪ್ಪು ಸ್ನೇಹ, ಮೊಬೈಲ್ ವ್ಯಸನ ಮತ್ತು ಭವಿಷ್ಯದ ಅನಿಶ್ಚಿತತೆ. ಕೆಲವರು ಒಳಗೇ ಒಡೆದು ಹೋಗುತ್ತಿದ್ದಾರೆ. ಇದೆಲ್ಲ ಬಹುಶಃ ಎಲ್ಲ ಪೋಷಕರಿಗೂ ತಮ್ಮ ಮಕ್ಕಳಲ್ಲಿ ಆಗುತ್ತಿರುವಂತಹ ಇಂತಹ ಒಂದು ಬದಲಾವಣೆ ಅಥವಾ ಇಂಥ ಒಂದು ನಡವಳಿಕೆ ಗಮನಕ್ಕೆ ಬಂದಿರಬಹುದು. ಆದರೆ ಈ ಮಕ್ಕಳು ಹೊರಗೆ ನಗುತ್ತಿದ್ದಾರೆ, ಒಳಗೆ ಒಡೆದು ಹೋಗುತ್ತಿದ್ದಾರೆ, ಹೊರಗೆ ನಗುತ್ತಿದ್ದಾರೆ. ಅವರಿಗೆ ಕೇವಲ ಶಿಕ್ಷಣ ಮಾತ್ರವಲ್ಲ, ಪ್ರೀತಿ, ಮಾರ್ಗದರ್ಶನ ಮತ್ತು ಪ್ರಾರ್ಥನೆಯೂ ಅಗತ್ಯವಾಗಿದೆ. ಬೈಬಲಿನಲ್ಲಿ ಹೇಳಲಾಗಿದೆ, ಮಕ್ಕಳನ್ನು ಸರಿಯಾದ ದಾರಿಯಲ್ಲಿ ನಡೆಸು, ಅವರು ವೃದ್ಧರಾದರೂ ಅದನ್ನು ಬಿಟ್ಟುಕೊಡುವುದಿಲ್ಲ. ಶಿಕ್ಷಕರ ಕೈಯಲ್ಲಿ ಇರುವ ಪ್ರತಿಯೊಬ್ಬ ವಿದ್ಯಾರ್ಥಿಯು ದೇವರ ಅಮೂಲ್ಯ ಸೃಷ್ಟಿ. ಆದ್ದರಿಂದ ಶಿಕ್ಷಕರು ಕೇವಲ ಪಾಠ ಹೇಳದೆ ಜೀವನದ ಮೌಲ್ಯಗಳನ್ನು ಕಲಿಸಬೇಕು. ಪ್ರಾಮಾಣಿಕತೆ, ಪ್ರೀತಿ, ದಯೆ, ಶಿಸ್ತಿನ ಮಹತ್ವವನ್ನು ತಿಳಿಸಬೇಕು. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಶಿಕ್ಷಕರನ್ನು ಗೌರವಿಸಿ. ಕೆಲವೊಮ್ಮೆ ಅವರ ಗದರಿಕೆ ನಿಮಗೆ ನೋವಾಗಬಹುದು, ಆದರೆ ಅದು ನಿಮ್ಮ ಭವಿಷ್ಯಕ್ಕಾಗಿ. ಒಳ್ಳೆಯ ಶಿಕ್ಷಕರು ಕಠಿಣರಾಗಿರಬಹುದು, ಆದರೆ ಅವರ ಹೃದಯದಲ್ಲಿ ವಿದ್ಯಾರ್ಥಿಗಳ ಮೇಲೆ ಅಪಾರ ಪ್ರೀತಿ ಇರುತ್ತದೆ. ನಿಮ್ಮ ಜೀವನದಲ್ಲಿ ನೀವು ಯಶಸ್ವಿಯಾದಾಗ ನಿಮ್ಮ ಹಿಂದೆ ನಿಂತಿರುವ ಶಿಕ್ಷಕರ ತ್ಯಾಗವನ್ನು ಮರೆಯಬೇಡಿ. ಇಂದು ನಾವು ದೇವರಲ್ಲಿ ಕೇಳೋಣ, ಪ್ರತಿ ಶಾಲೆಯಲ್ಲಿ ಶಾಂತಿ ಇರಲಿ, ಪ್ರತಿ ಶಿಕ್ಷಕರಲ್ಲಿ ಸಹನೆ ಇರಲಿ, ಪ್ರತಿ ವಿದ್ಯಾರ್ಥಿಯಲ್ಲಿ ಜ್ಞಾನ ಮತ್ತು ವಿನಯ ಇರಲಿ, ಪ್ರತಿ ಮನೆಯಲ್ಲೂ ಶಿಕ್ಷಣದ ಮಹತ್ವ ಅರಿವಾಗಲಿ. ದೇವರು ನಮ್ಮ ಶಿಕ್ಷಕರನ್ನು ಆಶೀರ್ವದಿಸಿದಾಗ ವಿದ್ಯಾರ್ಥಿಗಳ ಭವಿಷ್ಯ ಬೆಳಗುತ್ತದೆ. ವಿದ್ಯಾರ್ಥಿಗಳು ದೇವರ ಮಾರ್ಗದಲ್ಲಿ ನಡೆದಾಗ ದೇಶದ ಭವಿಷ್ಯ ಬಲವಾಗುತ್ತದೆ. ಆದ್ದರಿಂದ ಶಿಕ್ಷಣ ಮತ್ತು ಪ್ರಾರ್ಥನೆ ಒಂದಾಗಬೇಕು. ಜ್ಞಾನ ಮಾತ್ರ ಸಾಕಾಗುವುದಿಲ್ಲ, ದೇವರ ಭಯ ಮತ್ತು ಸತ್ಯದ ಮಾರ್ಗವೂ ಅಗತ್ಯವಾಗಿದೆ.
ನಾವು ಎಲ್ಲರೂ ಸೇರಿ ಒಂದು ಹೊಸ ತಲೆಮಾರನ್ನು ನಿರ್ಮಿಸೋಣ. ಜ್ಞಾನದಲ್ಲಿ ಶ್ರೇಷ್ಠ, ನಡತೆಯಲ್ಲಿ ಪರಿಶುದ್ಧ, ಹೃದಯದಲ್ಲಿ ಪ್ರೀತಿಯಿಂದ ತುಂಬಿದ ತಲೆಮಾರು. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ದೇವರ ಕೃಪೆಯಲ್ಲಿ ಒಂದಾಗಿ ನಡೆದಾಗ ಅದ್ಭುತವಾದ ಭವಿಷ್ಯ ನಿರ್ಮಾಣವಾಗುತ್ತದೆ. ಇಂದು ಈ ಪ್ರಾರ್ಥನಾ ಸಮಯದಲ್ಲಿ ನಾವು ಒಂದು ವಿಷಯವನ್ನು ನೆನಪಿಡೋಣ. ಒಬ್ಬ ಶಿಕ್ಷಕನ ಪ್ರಾರ್ಥನೆ ಅನೇಕ ವಿದ್ಯಾರ್ಥಿಗಳ ಜೀವನವನ್ನು ಬದಲಾಯಿಸಬಹುದು ಮತ್ತು ಒಬ್ಬ ವಿದ್ಯಾರ್ಥಿಯ ಯಶಸ್ಸು ಶಿಕ್ಷಕರ ಜೀವನದ ದೊಡ್ಡ ಪ್ರತಿಫಲವಾಗುತ್ತದೆ. ನಾವು ದೇವರ ಕೈಯಲ್ಲಿ ನಮ್ಮ ಶಾಲೆಗಳು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳನ್ನು ಒಪ್ಪಿಸೋಣ. ಯಾವ ಶಿಕ್ಷಕರು ನಿರಾಶರಾಗದಿರಲಿ, ಯಾವ ವಿದ್ಯಾರ್ಥಿಯು ದಾರಿ ತಪ್ಪದಿರಲಿ. ದೇವರ ಬೆಳಕು ಪ್ರತಿಯೊಂದು ತರಗತಿಯನ್ನು ತುಂಬಲಿ. ಜ್ಞಾನ ಮತ್ತು ಪ್ರೀತಿಯಿಂದ ನಮ್ಮ ಸಮಾಜ ಬೆಳಗಲಿ. ತಾವೆಲ್ಲರೂ ದಯವಿಟ್ಟು ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಭಾಗಿಯಾಗಿ. ಪರಲೋಕದ ಪ್ರೀತಿಯ ತಂದೆಯೇ, ಇಂದು ನಾವು ನಮ್ಮ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗಾಗಿ ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತೇವೆ. ಶಿಕ್ಷಕರಿಗೆ ಜ್ಞಾನ, ಸಹನೆ, ಆರೋಗ್ಯ ಮತ್ತು ಶಕ್ತಿಯನ್ನು ದಯಪಾಲಿಸು. ಅವರು ಮಕ್ಕಳ ಬದುಕನ್ನು ರೂಪಿಸುವ ಮಹತ್ತರ ಸೇವೆಯನ್ನು ಸಂತೋಷದಿಂದ ಮುಂದುವರೆಸಲು ಸಹಾಯ ಮಾಡು. ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಆಶೀರ್ವದಿಸು ಕರ್ತನೆ. ಅವರಿಗೆ ಒಳ್ಳೆಯ ಬುದ್ಧಿ, ವಿಧೇಯ ಹೃದಯ ಮತ್ತು ಪರಿಶ್ರಮದ ಮನಸ್ಸನ್ನು ನೀಡು. ತಪ್ಪು ದಾರಿಗಳಿಂದ ಅವರನ್ನು ಕಾಪಾಡು. ಭಯ, ಆತಂಕ ಮತ್ತು ನಿರಾಶೆಯಿಂದ ಬಿಡುಗಡೆ ಮಾಡು. ಅವರ ಕನಸುಗಳನ್ನು ನೆರವೇರಿಸಲು ದಾರಿ ತೋರಿಸು. ನಮ್ಮ ಶಾಲೆಗಳಲ್ಲಿ ಶಾಂತಿ ಇರಲಿ, ನಮ್ಮ ತರಗತಿಗಳಲ್ಲಿ ಪ್ರೀತಿ ಇರಲಿ, ನಮ್ಮ ಶಿಕ್ಷಕರಲ್ಲಿ ಧೈರ್ಯ ಇರಲಿ, ನಮ್ಮ ವಿದ್ಯಾರ್ಥಿಗಳಲ್ಲಿ ಭವಿಷ್ಯದ ಆಶೆ ಇರಲಿ. ಈ ಎಲ್ಲವನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೇನ್.